ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ ಕುರ್ಚಿ ಕದನ. ಡಿ.ಕೆ. ಬಣ ವಿರುದ್ಧ ಅಹಿಂದ ಸಮಾವೇಶಕ್ಕೆ ಸಿದ್ದು ಪ್ಲಾನ್ ಮಾಡ್ತಾ ಇದ್ದಾರಾ? ಡಿ.ಕೆ.ಶಿ ಸಿಎಂ ಕನಸು ಕನಸಾಗೆ ಉಳಿಯುತ್ತಾ? ಸೊ ಏನು ರಾಜಕೀಯದ ಅಪ್ಡೇಟ್ ನೋಡೋಣ ಬನ್ನಿ. ಈ ಮೈ ಕೊರೆಯೋ ಚಳಿಯಲ್ಲಿ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಕುರ್ಚಿ ಕದನದ ಕಾವೇರಿದೆ ಅಂತಾನೆ ಹೇಳ್ಬೋದು. ಮುಖ್ಯಮಂತ್ರಿ ಸ್ಥಾನದ ಕುರ್ಚಿ ಅಗ್ಗಜಗ್ಗಾಟ ಸದ್ಯ ತಾರಕಕ್ಕೇರಿದೆ. ರಾಜ್ಯದಲ್ಲಿ ಒಂದು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂಬ ಚರ್ಚೆ ಕೇವಲ ಚರ್ಚೆಯಾಗಿ ಉಳಿದಿದೆ. ನವೆಂಬರ್ ಆಯ್ತು, ಇವಾಗ ಡಿಸೆಂಬರ್ ಕೂಡ ಆಯ್ತು, ಇದೀಗ ಜನವರಿಯಲ್ಲಿ ಸಂಕ್ರಾಂತಿ ನಡೆಯಲಿದೆ ಎಂಬ ಒಂದು ಚರ್ಚೆ ಕೈ ಪಾಳ್ಯದಲ್ಲಿ ಶುರುವಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಇಬ್ಬರು ವೈಲೆಂಟ್ ಆಗಿದ್ದಾರೆ. ಹೀಗಾಗಿ ಕರ್ನಾಟಕದ ಕುರ್ಚಿ ಕದನಕ್ಕೆ ಇನ್ನಷ್ಟು ರಂಗು ತಂದಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಅಧಿಕಾರ ಹಂಚಿಕೆಯ ಸೂತ್ರದಂತೆ ಸಿದ್ದರಾಮಯ್ಯನವರು 2 ವರ್ಷವನ್ನ ಪೂರೈಸಿದ್ದು, ಇತ್ತ ಜನವರಿ 6ರಂದು ಸಿಎಂ ಸಿದ್ದರಾಮಯ್ಯನವರ ಒಂದು ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ದಾಖಲೆ ಕೂಡ ಬರಿತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಎಂಬ ಒಂದು ನಿರೀಕ್ಷೆ ಕೂಡ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಣ ಈ ರೀತಿನೂ ಕೂಡ ಯೋಚನೆ ಮಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯಗೆ ಬಲ ತುಂಬಲು ತವರು ಜಿಲ್ಲೆಯಲ್ಲಿ ಅಂದ್ರೆ ಅಹಿಂದ ಸಮಾವೇಶ ಮೊಳಗಲಿದೆ ಅಂತ ಹೇಳಲಾಗ್ತಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಯಾರನ್ನೇ ಕೇಳಿದ್ರು ಸಹ ಬೆರಳು ಮಾಡೋದು ನೇರವಾಗಿ ಹೈಕಮಾಂಡ್ ಕಡೆ. ಆದರೆ ಕೈಪಾಳ್ಯದಲ್ಲಿ ಶುರುವಾದ ಈ ಗೊಂದಲವನ್ನ ಇಲ್ಲೇ ಬಗೆಹರಿಸಿಕೊಳ್ಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನ ಹೇಳಿದ್ದಾರೆ. ಇದರಿಂದ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಬಣಗಳಲ್ಲಿ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಹೇಗಾದ್ರೂ ಮಾಡಿ ಸಿಎಂ ಆಗ್ಲೇಬೇಕು ಎಂಬ ಹಠಕ್ಕೆ ಬಿದ್ದಿರುವ ಸಿಎಂ ಡಿ.ಕೆ. ಶಿವಕುಮಾರ್ 3-4 ಬಾರಿ ಹೈಕಮಾಂಡ್ ನಾಯಕನ ಭೇಟಿ ಮಾಡಲು ತೆರಳಿದ್ರು ಸಹ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಸಿಗದೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇತ್ತ ಸಿದ್ದರಾಮಯ್ಯನವರ ಅವರ ಶಕ್ತಿ ಪ್ರದರ್ಶಿಸಲು ಅಹಿಂದ ಸಮಾವೇಶಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಮಾಡಲು ತೀರ್ಮಾನಿಸಲಾಗಿದ್ದು, ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಜನವರಿ 25ಕ್ಕೆ ಮೈಸೂರಿನಲ್ಲಿ ಒಂದು ಅಹಿಂದ ಸಮಾವೇಶ ನಡೆಯುತ್ತೆ. ಈ ಮೂಲಕ ಸಿಎಂ ಬದಲಾವಣೆ ಆಗಬಾರದು ಎಂದು ಒತ್ತಡ ಸೃಷ್ಟಿಸುವ ಉದ್ದೇಶ ಈ ಅಹಿಂದ ಸಮಾವೇಶದಾಗಿದೆ ಅಂತ ಹೇಳಲಾಗ್ತಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ವತಿಯಿಂದ ಈ ಮೈಸೂರಿನಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣದಲ್ಲಿ ಅಹಿಂದ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ. ಇನ್ನು ಅಹಿಂದ ಸಮಾವೇಶಕ್ಕೆ ಸುಮಾರು 30,000-40,000 ಸಾವಿರ ಜನರನ್ನು ಸೇರಿಸಲು ಸಿದ್ಧತೆ ಕೂಡ ಮಾಡಲಾಗ್ತಿದೆ. ಇನ್ನು ಈ ಅಹಿಂದ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗಲ್ಲ, ಅವರ ಬೆಂಬಲಿಗರು, ಚಿಂತಕರು, ಸಾಹಿತಿಗಳು ಭಾಗಿಯಾಗಲಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಸೊ ಏನು ಇದರ ಅಪ್ಡೇಟು ಕಾದು ನೋಡ್ಬೇಕಾಗತ್ತೆ. ಹಾಗೆ ನೀವು ನೋಡಬಹುದು, ಮತ್ತೊಂದೆಡೆ ಅಂದ್ರೆ ಈ ಡಿ.ಕೆ. ಶಿವಕುಮಾರ್ ಬಣ ಏನಿದೆ ಅಲ್ಲೂ ಕೂಡ ಅನೇಕ ಟ್ವೀಟ್ಗಳಾಗಿರ್ಬೋದು, ಅನೇಕ ವೈರಲ್ ಆಗ್ತದೆ ಪೋಸ್ಟರ್ಗಳು. ಸೊ ಹಾಗೆ ಈ ವಿಧಾನಸಭಾ ಚುನಾವಣೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಬಂದ ದಿನವೇ ಕೂಡ ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ನಡುವೆ ಬಿಗ್ ಫೈಟ್ ಏರ್ಪಟ್ಟಿತ್ತು ಅಂತ ಕೂಡ ಹೇಳಲಾಗಿದೆ. ಇವಾಗ 2.5 ವರ್ಷ ಪೂರೈಸಿದ್ದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಅನೇಕರು ಟ್ವೀಟ್ ಮಾಡಿದ್ದಾರೆ. ನೀವು ನೋಡೋದು ಡಿ.ಕೆ. ಸುರೇಶ್ ಕೂಡ ಟ್ವೀಟ್ ಮಾಡಿದ್ದಾರೆ. ಗುರಿಯನ್ನು ಬೇಗ ತಲುಪಬೇಕು ಎನ್ನುವವರು ದಾರಿಯಲ್ಲಿ ಶ್ರಮಿಸುತ್ತಾ ಇರಬೇಕು ಅನ್ನೋ ಒಂದು ರೀತಿ ಕೂಡ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಒಟ್ಟಾರೆ ಈ ಒಂದು ಸಿದ್ದರಾಮಯ್ಯನ ಬಣ ಹಾಗೂ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಮಾತಿನ ಚಕಮಕಿ ಕೂಡ ನಡೀತಿದೆ. ಅಂದ್ರೆ ಅವರು ನಮ್ಮ ಬಣದವರು ಸಿಎಂ ಆಗ್ಬೇಕು ಅಂತ, ಅವರು ಇನ್ನೊಬ್ರು ಇವರು ಸಿಎಂ ಆಗ್ಬೇಕು ಅಂತ. ಸೊ ಇದೇ ರೀತಿ ವಾದ ವಿವಾದಗಳು ನಡೀತಾನೆ ಇದೆ. ಸೊ ಕಾದು ನೋಡಬೇಕು ಈ ಒಂದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಈ ಸಿಎಂ ಪಟ್ಟ ಅನ್ನೋದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.